ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಬರೀ ಸಲಹೆಯನ್ನ ನೀಡಿಲ್ಲ, ಕಠಿಣ ಸಲಹೆ ಎಂದು ನಿರ್ಣಯದಲ್ಲಿ ಬರೆದಿದೆ. ದೂರು, ಸಿಎಂ ಉತ್ತರ, ಕ್ಯಾಬಿನೆಟ್ ನಿರ್ಣಯವನ್ನ ಒಟ್ಟಿಗೆ ಪರಿಶೀಲಿಸಿದ್ದಾರೆ. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಬರೀ ಸಲಹೆಯನ್ನ ನೀಡಿಲ್ಲ, ಕಠಿಣ ಸಲಹೆ ಎಂದು ನಿರ್ಣಯದಲ್ಲಿ ಬರೆದಿದೆ. ದೂರು, ಸಿಎಂ ಉತ್ತರ, ಕ್ಯಾಬಿನೆಟ್ ನಿರ್ಣಯ. ರಾಜ್ಯಪಾಲರು ಪ್ರಕರಣದ ಬಗ್ಗೆ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚಿಸಿದ್ದಾರೆ. ಈ ಎಲ್ಲವನ್ನು ಆಧರಿಸಿಯೇ ಖುದ್ದು ರಾಜ್ಯಪಾಲರೇ ಆದೇಶವನ್ನ ಬರೆಸಿದ್ದಾರೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ದೂರಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖಿಸಲಾಗಿದೆ, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲಿಯೂ ಉಲ್ಲೇಖಿಸಿಲ್ಲ. ರಾಜ್ಯಪಾಲರು ದೂರಿನ ಕುರಿತು ತನಿಖೆಗೆ ಮಾತ್ರ ಆದೇಶಿಸಿದ್ದಾರೆ. ದೂರಿನ ಕುರಿತು ತನಿಖೆಗೆ ಮಾತ್ರ ಆದೇಶಿಸಿದ್ದಾರೆ. ದೂರಿನಲ್ಲಿ ಭ್ರಷ್ಟಾಚಾರದಲ್ಲಿ ಅದರ ಉಲ್ಲೇಖಿಸಲಾಗಿದೆ, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ದೂರು, ಸಿಎಂ ಉತ್ತರ, ಸಂಪುಟ ನಿರ್ಣಯ ಎಲ್ಲವನ್ನೂ ಪರಿಗಣಿಸಿಯೇ, ಎಲ್ಲವನ್ನೂ ಪರಿಶೀಲನೆ ಮಾಡಿಯೇ ಖುದ್ದು ಆದೇಶವನ್ನ ಬರೆಸಿದ್ದಾರೆ ರಾಜ್ಯಪಾಲರು. ದೂರಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖಿಸಲಾಗಿದೆ, ಆದರೆ ರಾಜ್ಯಪಾಲರ ಆದೇಶದಲ್ಲಿ ಎಲ್ಲಿಯೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಇಲ್ಲ. ದೂರಿನ ಕುರಿತು ತನಿಖೆಗೆ ಮಾತ್ರ ಆದೇಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರ ವಾದ ಇದು. ರಾಜ್ಯಪಾಲರಿಗೆ ಬಂದಂತಹ ದೂರು, ಆ ದೂರಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಇದೆ, ಆದರೆ ರಾಜ್ಯಪಾಲರು ತನಿಖೆಗೆ ಏನು ಆದೇಶ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲಿಯೂ ಕೂಡ ಭ್ರಷ್ಟಾಚಾರ ಉಲ್ಲೇಖ ಇದೆ. ದೂರು, ಸಿಎಂ ಉತ್ತರ, ಕ್ಯಾಬಿನೆಟ್ ನಿರ್ಣಯ ಎಲ್ಲವನ್ನೂ ಪರಿಶೀಲಿಸಿದ್ದಾರೆ. ರಾಜ್ಯಪಾಲರು ಪ್ರಕರಣದ ಬಗ್ಗೆ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚಿಸಿದ್ದಾರೆ. ಎಲ್ಲವನ್ನೂ ಆಧರಿಸಿ ರಾಜ್ಯಪಾಲರು ಖುದ್ದು ಆದೇಶವನ್ನ ಬರೆಸಿದ್ದಾರೆ. ರಾಜ್ಯಪಾಲರು ದೂರಿನ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಮೇಲ್ನೋಟಕ್ಕೆ ಅಧಿಕಾರ ದುರ್ಬಳಕೆ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಎಂಬ ಪದವನ್ನು ಕೂಡ ಅವರು ಬಳಸಿದ್ದಾರೆ. ಜೊತೆಗೆ ದೂರಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಇದೆ, ಅದನ್ನ ಎಲ್ಲಿಯೂ ಕೂಡ ಉಲ್ಲೇಖಿಸಿಲ್ಲ. ರಾಜ್ಯಪಾಲರ ಆದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖಿಸಿಲ್ಲ. ತನಿಖೆಗೆ ಮಾತ್ರ ಆದೇಶಿಸಿದ್ದಾರೆ. ಎಲ್ಲವನ್ನೂ ಪರಿಗಣಿಸಿನೇ, ಜೊತೆಗೆ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರೆ, ವಕೀಲರ ಸಲಹೆ ಪಡೆದಿದ್ದಾರೆ. ಅದಾದ ಬಳಿಕ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ತಮ್ಮ ಪರ ನಿರ್ಣಯ ತೆಗೆದುಕೊಳ್ಳಲು ಸಂಪುಟ ಸಭೆ ಸೇರಿತ್ತು. ಸಿದ್ದರಾಮಯ್ಯ ಸಲಹೆ ಮೇರೆಗೆ ಸಭೆ ಸೇರಿ ನಿರ್ಣಯವನ್ನ ಕೈಗೊಂಡಿತ್ತು. ಇದೊಂದೇ ಕಾರಣ ಸಾಕು ರಾಜ್ಯಪಾಲರು ತಮ್ಮ ವಿವೇಚನೆ ಮಾಡಿದ್ದಾರೆ ಎನ್ನಲು ಸಿಎಂ ಪರ ನಿರ್ಣಯ ತೆಗೆದುಕೊಳ್ಳೋದಕ್ಕೇನೆ ಸಂಪುಟ ಸಭೆ ಸೇರಿ, ಸಿದ್ದರಾಮಯ್ಯ ಸಲಹೆಯ ಮೇರೆಗೆ ಸಭೆ ಸೇರಿ ನಿರ್ಣಯ ಕೈಗೊಂಡಿತ್ತು. ಇದೊಂದೇ ಕಾರಣ ಸಾಕು ರಾಜ್ಯಪಾಲರು ತಮ್ಮ ವಿವೇಚನೆ ಮಾಡಿದ್ದಾರೆ ಅನ್ನೋದಕ್ಕೆ ತುಷಾರ್ ಮೆಹ್ತಾ ಅವರ ವಾದ ಇದೆ. ಸಿಎಂ ತಮ್ಮ ಪರ ನಿರ್ಣಯ ತೆಗೆದುಕೊಳ್ಳಲು ಸಂಪುಟ ಸೇರಿತ್ತು. ಸಿದ್ದರಾಮಯ್ಯ ಸಲಹೆ ಮೇರೆಗೆನೆ ಆ ಸಭೆ ನಡೆದದ್ದು. ಆ ಸಭೆ ಸೇರಿ ನಿರ್ಣಯವನ್ನ ತೆಗೆದುಕೊಂಡಿತ್ತು. ಇದೊಂದೇ ಕಾರಣ ಸಾಕು ರಾಜ್ಯಪಾಲರು ತಮ್ಮ ವಿವೇಚನೆ ಮಾಡಿದ್ದಾರೆ ಎನ್ನಲು 1998ರ ನೋಟಿಫಿಕೇಶನ್ ಡಿನೋಟಿಫೈ ಪ್ರಕ್ರಿಯೆ ವೇಳೆ ಸಿದ್ದರಾಮಯ್ಯ ಶಾಸಕರಾಗಿದ್ದರು. ಅಲ್ಲದೆ ಸಿದ್ದರಾಮಯ್ಯ ಮೂಡ ಸದಸ್ಯರು ಆಗಿದ್ರು. 50-50 ಅನುಪಾತ ಮತ್ತು 40-60 ಅನುಪಾತ ಇದ್ದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ರು. 1998ರ ನೋಟಿಫಿಕೇಶನ್ ಡಿನೋಟಿಫೈ ಪ್ರಕ್ರಿಯೆ ನಡೆಯಿತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಶಾಸಕರಾಗಿದ್ರು. ಅಲ್ಲದೆ ಮೂಡ ಸದಸ್ಯರು ಆಗಿದ್ದರು. 50-50 ಮತ್ತು 40-60 ಅನುಪಾತ ಇದ್ದಾಗ
ಸಿದ್ದರಾಮಯ್ಯ ಸಿಎಂ ಆಗಿದ್ರು. ತುಷಾರ್ ಮೆಹ್ತಾ ಅವರ ವಾದ ಇದು. 1998ರಲ್ಲಿ ನೋಟಿಫಿಕೇಶನ್ ಮತ್ತು ಡಿನೋಟಿಫೈ ಪ್ರಕ್ರಿಯೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಶಾಸಕರಾಗಿದ್ರು, ಜೊತೆಗೆ ಮೂಡ ಸದಸ್ಯರು ಆಗಿದ್ರು. ಈ ಗಂಭೀರತೆ ಪರಿಶೀಲಿಸಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆ. ಸಂಪುಟ ನಿರ್ಣಯ ಪಕ್ಷಪಾತಿಯಾಗಿದೆ, ಅತಾರ್ಕಿಕವಾಗಿದೆ. 2018ರಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮೂಡ ಸದಸ್ಯರಾಗಿದ್ದರು. ಈ ಗಂಭೀರತೆಯನ್ನ ಪರಿಶೀಲಿಸಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆ. ಸಾವಿರದ 1998ರ ನೋಟಿಫಿಕೇಶನ್ ಸಂದರ್ಭ, ಡಿನೋಟಿಫೈ ಪ್ರಕ್ರಿಯೆ ಸಂದರ್ಭ ಸಿದ್ದರಾಮಯ್ಯನವರು ಶಾಸಕರಾಗಿದ್ರು. ಅಷ್ಟೇ ಅಲ್ಲದೆ ಮೂಡ ಸದಸ್ಯರು ಆಗಿದ್ರು. ಇನ್ನು 50-50 ಹಾಗೂ 40-60ರ ಅನುಪಾತ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮೂಡ ಸದಸ್ಯರಾಗಿದ್ರು. ಈ ಗಂಭೀರತೆಯನ್ನ ಪರಿಶೀಲಿಸಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆ. ಸಂಪುಟ ನಿರ್ಣಯ ಪಕ್ಷಪಾತಿಯಾಗಿದೆ, ಅತಾರ್ಕಿಕವಾಗಿದೆ. ತುಷಾರ್ ಮೆಹ್ತಾ ಅವರ ವಾದ. ಎಲ್ಲ ಅಂಶವನ್ನ ಪರಿಗಣಿಸಿಯೇ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಪ್ರಕರಣದ ಗಂಭೀರತೆ ಅದನ್ನ ಪರಿಶೀಲಿಸಿ ತಮ್ಮ ವಿವೇಚನೆಯನ್ನ ಬಳಸಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ವಿವೇಚನೆ ಬಳಸಿ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಇರದಿದ್ದರೆ ಇಡೀ ವ್ಯವಸ್ಥೆ ಕುಸಿಯುತ್ತದೆ ಅಂತ 2004ರಲ್ಲಿ ಸುಪ್ರೀಂ ತೀರ್ಪಿದೆ. 17A ಅಡಿ ಪೊಲೀಸರು ದೂರು ನೀಡಬಹುದು. ರಾಜ್ಯಪಾಲರಿಗೆ ವಿವೇಚನೆ ಬಳಸಿ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಒಂದು ವೇಳೆ ಇರದೇ ಇದ್ರೆ ಇಡೀ ವ್ಯವಸ್ಥೆನೇ ಕುಸಿಯುತ್ತದೆ ಅಂತ 2004ರಲ್ಲಿ ಸುಪ್ರೀಂ ತೀರ್ಪು ನೀಡಿದೆ. 17A ಅಡಿ ಪೊಲೀಸರು ದೂರು ನೀಡಬಹುದು, ಖಾಸಗಿಯವರು ದೂರು ನೀಡಬಾರದು ಅಂತ. ಎಜಿ ಸಹ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ತುಷಾರ್ ಮೆಹ್ತಾ. ಯಾವುದೇ ಖಾಸಗಿ ವ್ಯಕ್ತಿಗೆ 17A ಅಡಿ ದೂರು ನೀಡುವ ಅಧಿಕಾರವಿದೆ. ಆದರೆ ತನಿಖಾಧಿಕಾರಿಗೆ ಅನುಮತಿ ಪಡೆಯದೆ ತನಿಖೆ ನಡೆಸುವ ಅಧಿಕಾರ ಇಲ್ಲ. ಸಾಲಿಸಿಟರ್ ಜನರಲ್ ಮೆಹ್ತಾ ವಾದಕ್ಕೆ ಸಹಮತ ವ್ಯಕ್ತಪಡಿಸಿದ ಜಡ್ಜ್, ಯಾವುದೇ ಖಾಸಗಿ ವ್ಯಕ್ತಿಗೆ 17A ಅಡಿ ದೂರು ನೀಡುವ ಅಧಿಕಾರವಿದೆ. ಆದರೆ ತನಿಖಾಧಿಕಾರಿ ಅನುಮತಿ ಪಡೆಯದೆ ತನಿಖೆ ನಡೆಸುವ ಅಧಿಕಾರ ಇಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸುತ್ತಾರೆ. ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರು. ಎರಡು 2004ರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ತುಷಾರ್ ಮೆಹ್ತಾ. ಒಂದು ವೇಳೆ ಆ ತೀರ್ಪಿಲ್ಲದೆ ಹೋಗಿದ್ರೆ ಇಡೀ ವ್ಯವಸ್ಥೆನೇ ಕುಸಿಯುತ್ತೆ. 17A ಅಡಿ ಪೊಲೀಸರು ದೂರು ನೀಡಬಹುದು, ಖಾಸಗಿಯವರು ದೂರು ನೀಡಬಾರದು ಅಂತ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ. ಇನ್ನು ಯಾವುದೇ ಖಾಸಗಿ ವ್ಯಕ್ತಿಗೆ 17A ಅಡಿ ದೂರು ನೀಡುವ ಅಧಿಕಾರ ಇದೆ. ಆದರೆ ತನಿಖಾಧಿಕಾರಿಗೆ ಅನುಮತಿ ಪಡೆಯದೆ ತನಿಖೆ ನಡೆಸುವ ಅಧಿಕಾರ ಇಲ್ಲ. ತುಷಾರ್ ಮೆಹ್ತಾ ಅವರ ವಾದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ರು ಜಡ್ಜ್.
17A ಅಡಿ ಪೊಲೀಸರು ದೂರು ನೀಡಬಹುದು, ಖಾಸಗಿಯವರು ದೂರು ನೀಡಬಾರದು ಅಂತ ಕ್ಯಾಬಿನೆಟ್ ನಿರ್ಣಯವಾಗಿದೆ. ಸಂಪುಟ ನಿರ್ಣಯ ಪಕ್ಷಪಾತಿಯಾಗಿದೆ, ಅತಾರ್ಕಿಕವಾಗಿದೆ. ದೂರು ದಾಖಲೆಗಳ ಮೇಲೇನೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋದು. ನೋಟಿಸ್ಗೆ ಬಂದಂತಹ ಉತ್ತರ, ಕ್ಯಾಬಿನೆಟ್ ನಿರ್ಣಯ ಎಲ್ಲವನ್ನೂ ಪರಿಶೀಲನೆ ಮಾಡಿದ್ದಾರೆ ರಾಜ್ಯಪಾಲರು. ದೂರು ದಾಖಲೆಗಳ ಮೇಲೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಉತ್ತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.